ಕರಾವಳಿಯಲ್ಲಿ ಮಳೆರಾಯನ ರೌದ್ರ ನರ್ತನ ಶುರುವಾಗ್ಬಿಟ್ಟಿದೆ. ವರುಣನ ಕೋಪಕ್ಕೆ ಜನರ ಬದುಕು ಬೀದಿಗೆ ಬಂದು ನಿಂತಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಸೃಷ್ಟಿಸಿರುವ ಅವಾಂತರ ಹೇಗಿದೆ ಅನ್ನೋದರ ಚಿತ್ರಣ ಇಲ್ಲಿದೆ ನೋಡಿ. ಕರಾವಳಿಯಲ್ಲಿ ರಣಕೇಕೆ ಹಾಕುತ್ತಿರೋ ವರುಣ. ರಕ್ಕಸ ಮಳೆಯಿಂದ ಜನರಿಗೆ ಜಲದಿಗ್ಬಂಧನ. ಅವಾಂತರ ಮಾತ್ರ ನಿಲ್ಲಿಲ್ಲ, ಒಂದೊಂದಾಗಿ ಗೋಚರ ಬರ್ತಾ ಇದೆ. ನಾನೀಗ ಮಂಗಳೂರಿನ ಅಡ್ಯಾರ್ ದೋಟ ಅನ್ನುವಂಥ ಪ್ರದೇಶದಲ್ಲಿದ್ದೇನೆ. ಈ ಒಂದು ಮನೆಯನ್ನು ನೋಡ್ಬೋದು. ಇದು ವಿಕ್ರಮ್ ಶೆಟ್ಟಿ ಅನ್ನುವರಿಗೆ ಸೇರಿದಂಥ ಮನೆ. ಇದು ಪ್ರತಿ ವರ್ಷ ಕೂಡ ಇದೇ ರೀತಿಯಂಥ ಸಮಸ್ಯೆ ಆಗ್ತಾ ಇರುವಂಥದ್ದು. ಅಂದರೆ ಇದಕ್ಕೆ ಒಂದು ರೀತಿಯಾದಂಥ ಚರಂಡಿ ವ್ಯವಸ್ಥೆ ಇಲ್ಲ. ಹೀಗಾಗಿ ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ಸಮಸ್ಯೆ. ಹೀಗಾಗಿ ಆ ಕೆಳಭಾಗದ ನಿವಾಸಿ ಏನಿದ್ದಾರೆ, ವಿಕ್ರಮ್ ಶೆಟ್ಟಿ ಏನಿದ್ದಾರೆ, ಅವರು ಪ್ರತಿ ಮಳೆಗಾಲದಲ್ಲೂ ಕೂಡ ಒಂದು ಬಾಡಿಗೆ ಮನೆಗೆ ಹೋಗೋದು, ಇಲ್ಲಾಂದರೆ ಸಂಬಂಧಿಕರ ಮನೆಗೆ ಹೋಗೋದು, ಯಾವುದಾದ್ರೂ ಒಂದು ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ತಾನೆ ಇದ್ದಾರೆ. ಇಡೀ ಬದುಕಿಗೆ ಜಲದಿಗ್ಬಂಧನ. ಮಳೆ ಸೃಷ್ಟಿಸಿದ ಅವಾಂತರಕ್ಕೆ ಈ ದೃಶ್ಯವೇ ಬೆಸ್ಟ್ ಎಕ್ಸಾಂಪಲ್. ಹೌದು, ಮಂಗಳೂರಿನ ಅಡ್ಯಾರದಲ್ಲಿರುವ ವಿಕ್ರಮ್ ಶೆಟ್ಟಿ ಎಂಬವರಿಗೆ ಸೇರಿದ ಮನೆ ಸಂಪೂರ್ಣ ಜಲಾವೃತಗೊಂಡಿದೆ. ಮಳೆ ನೀರು ಹರಿದು ಹೋಗಲು ಚರಂಡಿ ವ್ಯವಸ್ಥೆ ಇಲ್ಲದೆ 3 ವರ್ಷಗಳಿಂದ ಇದೇ ಗೋಳಾಟವಿದೆ. ಮಳೆ ಅಬ್ಬರ, ನೆರೆಗೆ ಬದುಕು ಮೂರಾಬಟ್ಟೆ. ಮಳೆಯೋ ಮಳೆ, ಎಲ್ಲಿ ನೋಡಿದ್ರೂ ಪ್ರವಾಹದ ಆರ್ಭಟ. ಮುಳುಗಿ ಹೋಗಿವೆ ಮನೆಗಳು. ಆರಿದ್ರ ಮಳೆ ಅಬ್ಬರಕ್ಕೆ ಜನರ ಬದುಕೆ ನಲುಗಿ ಹೋಗಿದೆ. ಮಳೆಗೆ ಮುಳುಗಿದ ಬೈಂದೂರು. ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ಮಳೆ ಭಾರೀ ಅವಾಂತರವನ್ನೇ ಸೃಷ್ಟಿಸಿದೆ. ಸೌಪರ್ಣಿಕಾ ನದಿ ಅಬ್ಬರಕ್ಕೆ ಜಲಕಂಟಕ ಎದುರಾಗಿದೆ. ಇಡೀ ಊರೇ ಮುಳುಗಿದಂತಾಗಿದೆ. ನೆರೆ ಹಾವಳಿಗೆ ಜನಜೀವನ ಮೂರಾಬಟ್ಟೆಯಾಗಿದೆ. ಜನರು ಸಂಚಾರಕ್ಕೆ ದೋಣಿಯನ್ನ ಅವಲಂಬಿಸಿದ್ದಾರೆ. ರೋಗಿಯೊಬ್ಬರಿಗೂ ದೋಣಿಯಲ್ಲೇ ಮಲಗಿಸಿ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಹರಿದ್ರ ಮಳೆ ಆರ್ಭಟ ಕರಾವಳಿಯಲ್ಲಿ ಜೋರಾಗ್ತಾ ಇದೆ. ಬೈಂದೂರು ಭಾಗದಲ್ಲಂತೂ ಈ ಭಾಗದ ಗ್ರಾಮಗಳಲ್ಲಿ ಸಂಪೂರ್ಣವಾಗಿ ನೀರು ತುಂಬಿಕೊಳ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಮಳೆಯ ಮಟ್ಟ ಹೆಚ್ಚುತ್ತಾ ಇದೆ. ಇನ್ನು ಬೈಂದೂರು ತಾಲೂಕಿನ ನಾವುಂದ ಸಮೀಪದ ಬಡಕೆರೆ ಪರಿಸರದಲ್ಲಿ ನೆರೆಗೆ ಜನರು ತತ್ತರಿಸಿದ್ದಾರೆ. ಸ್ಥಳಕ್ಕೆ ಶಾಸಕ ಗುರುರಾಜ್ ಗಂಟಿಹೊಳೆ ಭೇಟಿ ನೀಡಿ ಪರಿಶೀಲಿಸಿದ್ರು. ವಿಪರೀತ ಡ್ಯಾಮೇಜ್, ವಿಪರೀತ ನೆರೆ ಹತ್ತಿದ್ದು, ಮನೆ ಇದ್ದದ್ದು, ಗೋಡೆ ಜರದದ್ದು ಎಲ್ಲವೂ ಆಗಿದೆ. ಸೊ ನಮಗೆ ಇಲ್ಲಿದ್ದು ಈ ಪ್ರದೇಶದೊಂದು ತುಂಬ ಸಮಸ್ಯೆ ಇದೆ. ಅದನ್ನು ಅವ್ರು ಮಾತಾಡ್ತಾ ಇದ್ದಾರೆ. ಈ ರೀತಿ ಮಾಡಬೇಕು ಅನ್ನುವಂಥ ಸಜೆಷನ್ ಅವ್ರ ಹತ್ರ ಇದೆ. ರಸ್ತೆನೇ ಒಂದು 10 ಫೀಟ್ ಎತ್ತರಿಸಿಬಿಟ್ರೆ ನಿಮಗೆ ನೆರೆ ಬರಲಿ. ಅಲ್ಲೊಂದು ತೋಡಿದೆ, ರಾಜ ತೋಡು ಅಂತೇಳಿ ಹೇಳಿ, ಅದನ್ನು ಚೆನ್ನಾಗಿ ಮಾಡಿ ಕೊಟ್ಟು ಬಿಟ್ರೆ ಅದೆಲ್ಲವೂ ನೆರೆ ಬರ್ತದೆ, ನೀರು ಇಳಿತದೆ. ನೀರು ನಿಲ್ಲುವುದಿಲ್ಲ. ಕರಾವಳಿ ನೆರೆ ಅಂದ್ರೆ ಹಾಗೆ, ಅದು ಬರ್ತದೆ ನಿಲ್ತದೆ. ಅದನ್ನು ಫೇಸ್ ಮಾಡ್ಲಿಕ್ಕೆ ಆಗ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಡೀ ತಾಲೂಕಲ್ಲಿ ಸಾರ್ವಜನಿಕರೇ ಹೆಚ್ಚು ಫೇಸ್ ಮಾಡಿರೋದು. ಈಗ ಇಲ್ಲಿರೋ ನಮ್ಮ ಕಾರ್ಯಕರ್ತರು ಏನಿದ್ದಾರೆ, ನಿನ್ನೆಯಿಂದ ದೋಣಿ ಹಿಡ್ಕೊಂಡು ಈ ಊರಲ್ಲೆಲ್ಲ ಓಡಾಡ್ತಾ ಅದನ್ನೆಲ್ಲ ಫೇಸ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ತಕ್ಷಣ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಹೇಳ್ತಾ ಇದ್ದೇನೆ, ಎಲ್ಲಿ ಹೇಳಿದ್ರು ಆ ಕ್ಷಣಕ್ಕೆ ಅವರಲ್ಲಿ ಹೋಗ್ತಾರೆ. ಎಲ್ಲಿ ಸಂಪರ್ಕ ಇಲ್ಲ ಅಲ್ಲಿ ದೋಣಿ ತಗೊಂಡು ಹೋಗಿದ್ದಾರೆ. ಸೊ ಆ ರೀತಿ ಎಲ್ಲವನ್ನು ಫೇಸ್ ಮಾಡ್ತಾ ಇದ್ದಾರೆ. ಆದರೆ ಆದಷ್ಟು ನಾವು ಮಾಡುವಂಥ ಈ ಯೋಜನೆಗಳು, ಒಂದಷ್ಟು ಕಾಮಗಾರಿಗಳು ಈ ರೀತಿ ಆದರೆ ಒಂದಷ್ಟು ಡ್ಯಾಮೇಜ್ ಕಮ್ಮಿ ಮಾಡ್ಬೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಹದ ಅಬ್ಬರ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಆರ್ಭಟಿಸುತ್ತಿದೆ. ಜಿಲ್ಲೆಯ ನದಿಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದೆ. ಮುನ್ನೆಚ್ಚರಿಕೆಯಾಗಿ ಅಂಕೋಲಾ, ಹೊನ್ನಾವರದಲ್ಲಿ ಕಾಳಜಿ ಕೇಂದ್ರ ತೆರೆಯಲಾಗಿದೆ. ಹೊಳೆಯ ನೀರು ಇಲ್ಲಿ ಬರೋದ್ರಿಂದ ಇಲ್ಲಿ ಎಲ್ಲೂ ಹೋಗೋಕ್ಕೆ ಜಾಗ ಇಲ್ಲದೇನೆ ಅದು ಇಲ್ಲಿ ಶೇಖರಣೆ ಆಗ್ತಾ ಇದೆ. ಹಾಗೆ ಯಾವುದೇ ಅಧಿಕಾರಿಗಳು ಕೂಡ ಇನ್ನೂ ಸ್ಪಂದಿಸಿಲ್ಲ. 2-3 ದಿನ ಆಯಿತು ನಾವಿನ್ನು ಮನೆಯಿಂದ ಹೊರಗೆ ಹೋಗಲಿಲ್ಲ. ಇವತ್ತು ಸ್ವಲ್ಪ ಬಿಡುವಿದೆ ಅಂತ ಮನೆಯಿಂದ ಹೊರಗೆ ಬಂದಿದ್ವಿ. ಆದರೆ ಮಳೆ ಮತ್ತೆ ತನ್ನ ಸ್ವರೂಪವನ್ನು ಕಾಣಿಸ್ತಿದೆ. ಹೊನ್ನಾವರ ಗುಂಡಬಾಳ ನದಿಯಲ್ಲಿ ನೆರೆ ಭೀತಿ ಉಂಟಾಗಿದೆ. ಈಗಾಗಲೇ ಹಲವು ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮುನ್ನೆಚ್ಚರಿಕೆಯಾಗಿ ಸರ್ಕಾರ ಜಿಲ್ಲೆಗೆ NDRF ತಂಡವನ್ನ ರವಾನಿಸಿದೆ. ಕದ್ರಾ ಜಲಾಶಯದಿಂದ ನೀರು ಹೊರಕ್ಕೆ. ಭಾರೀ ಮಳೆಗೆ ಕಾರವಾರ ತಾಲೂಕಿನ ಕದ್ರಾ ಜಲಾಶಯಕ್ಕೆ ಜೀವಕಳೆ ಬಂದಿದೆ. ಡ್ಯಾಂನಿಂದ ಸುಮಾರು 6,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ. ನೀರಿನ ಒಳಹರಿವು ಹೆಚ್ಚಾಗಿದ್ದರಿಂದ ಅಣೆಕಟ್ಟಿನಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.